ಉಂಟಾಗಲಿ. ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ಪ್ರಾರ್ಥನೆ ಮಾಡಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹೋನ್ನತನು ಸರ್ವ ಸೃಷ್ಟಿಗೆ ಪಾತನ ತಂದೆಯ ದೇವರೇ, ನಿಮಗೆ ಸ್ತೋತ್ರ, ವಂದನೆ, ಮಹಿಮೆ ಸ್ವಾಮಿ. ಅಪ್ಪ, ಕೇಳಲ್ಪಡುವಂಥ ವಾಕ್ಯಗಳನ್ನು ಆಶೀರ್ವಾದ ಮಾಡಿರಿ. ಕೇಳಲ್ಪಡುವಂಥ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಎಲ್ಲರ ಮೇಲೆ ನಿಮ್ಮ ಪ್ರೀತಿ, ಎಲ್ಲರ ಮೇಲೆ ನಿಮ್ಮ ಕೃಪೆ, ಎಲ್ಲರ ಮೇಲೆ ನಿಮ್ಮ ಕರುಣೆ, ಆಶೀರ್ವಾದಗಳಿರಲಿ ದೇವರೇ. ಅಪ್ಪ, ನೀವೇ ನಮಗೆ ಸಹಾಯಕನಾಗಿದ್ದು ನಡೆಸಿರಿ. ದಿನವೆಲ್ಲವೂ ಪ್ರಿಯ ಮಕ್ಕಳನ್ನು ಕಾಪಾಡಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ, ಜೋಳ ತಂದೆಯೇ, ಆಮೇನ್. ಅನೇಕ ಜನರು ಹೇಳ್ತಾರೆ, ಆಶೀರ್ವಾದ ಎಲ್ಲಿದೆ? ಕೆಲವರು ಹೇಳ್ತಾರೆ, ಆಶೀರ್ವಾದ ಅನ್ನುವಂಥದ್ದು ಬೇರೆ ದೇಶದಲ್ಲಿದೆ. ಆಶೀರ್ವಾದ ಅನ್ನುವಂಥದ್ದು ಜಮೀನಿನ ಮೇಲಿದೆ. ಆಶೀರ್ವಾದ ಅನ್ನುವಂಥದ್ದು ಬ್ಯಾಂಕಿನಲ್ಲಿರುವಂಥ ಹಣದ ಮೇಲೆ ಇದೆ ಎಂಬುದಾಗಿ ಆಶೀರ್ವಾದದ ಕುರಿತು ನಾನಾ ರೀತಿಯಾಗಿ ಮಾತಾಡುವಂಥದ್ದನ್ನು ನೋಡ್ತೇವೆ. ಅಭಿವೃದ್ಧಿಯ ಕುರಿತು ನಾನಾ ರೀತಿಯಾಗಿ ಮಾತಾಡುವಂಥದ್ದನ್ನು ನೋಡ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಡ್ತದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 6ನೇ ವಚನ, ಶಿಷ್ಟನ ತಲೆ ಆಶೀರ್ವಾದದ ನೆಲೆ, ದುಷ್ಟನ ಬಾಯಿಗೆ ಬಲಾತ್ಕಾರವೇ ಮುಚ್ಚಳ ಎಂಬುದಾಗಿ. ಆಶೀರ್ವಾದ ನಿಜವಾಗಲೂ ಬೇರೆ ದೇಶದಲ್ಲಿ ಇಲ್ಲ. ಆಶೀರ್ವಾದ ಒಂದು ಕೆಲಸದಲ್ಲಿ ಇಲ್ಲ. ಆಶೀರ್ವಾದ ಒಂದು ಕಂಪನಿಯಲ್ಲಿ ಇಲ್ಲ. ದೇವರ ಆಶೀರ್ವಾದ ನಿನ್ನ ಮೇಲಿದ್ದರೆ, ಆಶೀರ್ವಾದ ಅನ್ನುವಂಥದ್ದು ದೇವರ ವಾಕ್ಯದಲ್ಲಿ ಹೇಳಿದಾಗೆ ಶಿಷ್ಟನ ತಲೆಯ ಮೇಲೆ ಆಶೀರ್ವಾದವು ಇದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ದೇವರು ಹೇಳ್ತಾರೆ, ಆ ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಆಶೀರ್ವಾದ ಅನ್ನುವಂಥದ್ದು ನಿಮ್ಮಲ್ಲಿ ಇದೆ. ನಿಮ್ಮ ತಲೆಯ ಮೇಲೆ ಆಶೀರ್ವಾದ ಅನ್ನುವಂಥದ್ದು ಇದೆ. ದೇವರು ನಿಮಗೆ ಕೊಟ್ಟಂಥ ಜ್ಞಾನದ ಮೇಲೆ, ಬುದ್ಧಿಯ ಮೇಲೆ, ವಿವೇಕದ ಮೇಲೆ ಆಶೀರ್ವಾದವು ನೆಲೆಗೊಂಡಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾಗಿ ನೀವು ಯಾವುದನ್ನು ಯೋಚಿಸ್ತೀರೋ, ಯಾವುದನ್ನು ಯೋಚಿಸುವುದಿಲ್ಲವೋ ಅದು ಇಲ್ಲಿ ಮುಖ್ಯವಲ್ಲ. ದೇವರ ಸಾನ್ನಿಧ್ಯದಲ್ಲಿ ನೀವು ಬಲವಾದಂಥ ಬುನಾದಿಯನ್ನು ಹಾಕ್ಕೊಂಡು ದೇವರಲ್ಲಿ ನೀವು ಕ್ರಿಸ್ತ ನಂಬಿಕೆಯಲ್ಲಿ ನೀವು ಬೇರೂರಿದ್ದರೆ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ತಲೆಯ ಹತ್ರ ಇದೆ, ನಿಮ್ಮ ತಲೆಯ ಮೇಲೆ ಇದೆ. ಯಾಕೆಂದರೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಅಂಗಾಲಿನಿಂದ ನತ್ತಿಯವರೆಗೂ ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಶಕ್ತನು. ನಾವು ಇಸಾಕನನ್ನು ನೋಡುವಾಗ ಇಸಾಕನು ಎಲ್ಲಿಗೆಲ್ಲ ಹೋಗಿ ಬಾವಿಯನ್ನು ತೋಡ್ತಾ ಇದ್ದನೋ ಅಲ್ಲೆಲ್ಲವೂ ಇಸಾಕನ ಬಾವಿಯಲ್ಲಿ ನೀರು ಸಿಗ್ತಾ ಇದ್ದಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ಇಸಾಕನಿಗೆ ದೇವರ ಆಶೀರ್ವಾದ ತಲೆಯಲ್ಲಿಯೇ ಇತ್ತು. ಹಾಗಾಗಿ ಆತನು ಎಲ್ಲಿ ಹೋಗಿ ಜಾಗದಲ್ಲಿ ಬಾವಿ ತೋಡಬೇಕಂದ್ರೆ ಅಲ್ಲಿ ನೀರು ಸಿಗ್ತಾ ಇತ್ತು. ಅದಕ್ಕೆ ನೀವು ಆಲೋಚನೆ ಈ ತಲೆಯಿಂದ ಮಾಡುವಾಗ ಆಲೋಚನೆ ದೇವರಿಂದ ಕೂಡಿದಂಥದ್ದಾಗಿರಲಿ. ನೀವು ಮಾಡುವಂಥ ಕೆಲಸ ದೇವರಿಂದ ಕೂಡಿದಂಥದ್ದಾಗಿರಲಿ. ಆವಾಗ ಆ ಕೆಲಸಕ್ಕೆ ಆಶೀರ್ವಾದ ಅನ್ನುವಂಥ ಬಿರುದು ಬರ್ತದೆ. ನಿಮ್ಮ ಕುಟುಂಬಕ್ಕೆ ಅಭಿವೃದ್ಧಿ ಅನ್ನುವಂಥ ಬಿರುದು ಬರ್ತದೆ. ಅಭಿವೃದ್ಧಿ ಹೊಂದಿದ್ದಾರೆ ಅನ್ನುವಂಥ ಬಿರುದು ಬರ್ತದೆ. ಹಾಗಾಗಿ ನಿಮ್ಮನ್ನು ಕೇಳ್ತಾನೆ, ಆಶೀರ್ವಾದ ಎಲ್ಲೋ ಇಲ್ಲ, ಆಶೀರ್ವಾದ ನಿಮ್ಮ ತಲೆಯ ಮೇಲೆ ಇದೆ. ಆಶೀರ್ವಾದ ನಿಮ್ಮ ಜ್ಞಾನದಲ್ಲಿ, ದೇವರು ಕೊಟ್ಟಿರುವಂಥ ತಿಳುವಳಿಕೆಯಲ್ಲಿ ಆಶೀರ್ವಾದವು ಅಡಗಿಕೊಂಡಿದೆ. ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ನೀವು ಆಶೀರ್ವದಿಸಲ್ಪಟ್ಟಂಥ ಜನಾಂಗ, ಆಶೀರ್ವದಿಸಲ್ಪಟ್ಟಂಥ ವ್ಯಕ್ತಿ, ಆಶೀರ್ವದಿಸಲ್ಪಟ್ಟಂಥ ಸದಸ್ಯರು ನೀವಾಗಿದ್ದೀರಿ. ದೇವರ ಮಕ್ಕಳು ನೀವಾಗಿದ್ದೀರಿ. ಆಶೀರ್ವಾದವು ನಿಮ್ಮ ಜೊತೆಯಲ್ಲೇ ಇರುವುದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಗೆ ಪಾತನ ತಂದೆಯ ದೇವರೇ, ನಮ್ಮ ತಲೆಯನ್ನು ಆಶೀರ್ವಾದ ಮಾಡುವಾತನೇ ನಿಮಗೆ ಸ್ತೋತ್ರ. ನಿಮ್ಮ ಕೈ ಮುಟ್ಟಲಾರದ ಮೋಟಗೈಯಲ್ಲ, ನಿಮ್ಮ ಕಿವಿಯೂ ಕೇಳಲಾರದ ಕಿವುಡಲ್ಲ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಎಲ್ಲರ ತಲೆಯ ಮೇಲೆ ನಿಮ್ಮ ಬಂಗಾರದ ಹಸ್ತವನ್ನು ಚಾಚಿ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಕೇಳಲ್ಪಟ್ಟಂಥ ಪ್ರತಿಯೊಬ್ಬರು ಆಶೀರ್ವಾದಕ್ಕೆ ಪಾತ್ರರಾಗಲಿ. ಕರ್ತನೆ, ನೀವೇ ನಡೆಸಬೇಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ, ಜೋಳ ತಂದೆಯೇ, ಆಮೆನ್.